ನಮಗೆ ಪರವಾಗಿಲ್ಲ ಅನ್ನಿಸ್ತದೆ. ಎರಡನೇ ಸಲ ಗೆದ್ದಿರೋದು. ಹೌದೌದು. ಲಾಸ್ಟ್ ಟೈಮ್ ಗೆದ್ದಿದ್ರು. ಹೌದೌದು. ಸ್ವಲ್ಪ ಕಡಿಮೆ ಲೀಡಲ್ ಗೆದ್ರು, ಪೈಪೋಟಿ ಜಾಸ್ತಿ. ಹೌದೌದು. ಕೆಲಸ ಮಾಡ್ತಾರೆ. ಆಗಲಿ, ಜೊತೆ ಸ್ಪಂದಿಸ್ತಾರೆ. ಆಗಲಿ ಸರ್, ಮಾಡಬೇಕು ಅಂತೇಳಿ ನಾವು ಎಲ್ಲ ಇದು ಮಾಡ್ತಾ ಇರೋದು. ನಿಮ್ದು ಎಲ್ಲಿ ಬರುತ್ತೆ ಊರು? ನಿಮ್ದು ಇದೇ ಊರೇ ಸರ್, ಮಾಸ್ತಿನಿ. ಇಲ್ಲಿ ಏನು ಅಭಿವೃದ್ಧಿ ಆಗಬೇಕು? ಇಲ್ಲಿ ಎಲ್ಲ ಅಭಿವೃದ್ಧಿ ಆಗ್ಬೇಕು ಸರ್. ಊರು ಸ್ವಲ್ಪ ಅಭಿವೃದ್ಧಿ ಆಗಬೇಕು ಚೆನ್ನಾಗಿ. ಈ ಬಡವರು ಬಗ್ಗರು ಇರ್ತಾರಲ್ಲ, ಅವ್ರಿಗೆಲ್ಲ ಒಂದು ಅನುಕೂಲಗಳಾಗಬೇಕು. ರಸ್ತೆ, ಚರಂಡಿ, ನೀರು ಎಲ್ಲ ಅದು ಅವಾಗಬೇಕು ಅಷ್ಟೇ. ಸುಮಾರು 15 ವರ್ಷದಿಂದ ನಾವು ಒಂದು ನಿವೇಶನ ಕೇಳಿದ್ವಿ, ಒಂದು ಬಿಲ್ಡಿಂಗ್ ಬೇಕು ಅಂತ. ಹೌದೌದು, ನಾವು ಒಂದು 200-300 ಜನ ಇದ್ದೀವಿ ಸರ್ ನಮ್ಮ ಮಾಸ್ತಿ ಹೋಬಳಿ. ಇದೆಯಾ ಅಥವಾ 200 ಜನ? 200 ಫ್ಯಾಮಿಲಿ ಇದ್ದೀವಿ ಮಾಸ್ತಿ ಹೋಬಳಿಲಿ. ಇದೆ ಸರ್. ಅದಕ್ಕೆ CA ಸೈಡ್ ಮಾಡಿಸ್ಕೊಡ್ತೀವಿ, CA ಸೈಡ್ ವ್ಯವಸ್ಥೆ ಮಾಡಿಸ್ಕೊಡಿ ಅಂತ ಅವರು ಜಿಲ್ಲಾಧಿಕಾರಿಗೆ ಕೇಳಿದ್ರು. ಅದು ಮಾಡಿಸ್ಕೊಡಿ, 50% ನೀವು ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಸಮಾಜದಿಂದ ನಾವು 50% ಕಟ್ ಮಾಡಿಸ್ಕೊಡ್ತೀವಿ. ಸುಮಾರು 15 ವರ್ಷನ ಹೇಳ್ಕೊಂಡೇ ಬಂದುಬಿಟ್ರು, ಯಾರೂ ನಮ್ಗೆ ಮಾಡಿಲ್ಲ. ಈಗೇನೋ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ MLA ಸ್ಪಂದಿಸಿದ್ದಾರೆ, ಆಯಿತು ಮಾಡಿಸ್ಕೊಡ್ತೀನಿ ಹೇಳಿದ್ದಾರೆ. ಅದು ನಮ್ಗೆ ಯಾಕಂದರೆ ನಾವು ಇಲ್ಲಿ ದೇವಸ್ಥಾನ ಕೂತ್ಕೊತೀವಿ, ಇಲ್ಲಿ ಈಶ್ವರನ ದೇವಸ್ಥಾನ ಇದೆ, ಅಲ್ಲಿ ಕೂತ್ಕೊಂಡು ನಾವು ಮೀಟಿಂಗೆಲ್ಲ ಚರ್ಚೆ ಮಾಡ್ತೀವಿ. ಯಾವತ್ತು ಎಷ್ಟು ದಿನಕ್ಕೂ ಅದನ್ನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮದೇ ಒಂದು ಭವನ ಇದ್ದರೆ ನಾವು ಅಲ್ಲಿ ಕೂತ್ಕೊಬೋದು, ಅಲ್ಲಿ ಚರ್ಚೆ ಮಾಡ್ಬೋದು. ಮತ್ತು ಸಂಗೀತ ವಿದ್ವಾಂಸರಿಗೆ ಕಲಿಬೇಕಾದ್ರೆ ಊರಿಂದ ಆಚೆ ಇರಬೇಕು, ಎಲ್ಲ ಸೌಂಡ್ ಜಾಸ್ತಿ ಬರ್ತದೆ. ಅದಕ್ಕೆ ಊರಿಂದ ಆಚೆ ಇದ್ದರೆ ಹುಡುಗರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೀವಿ. ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸುಮಾರು 10 ವರ್ಷನ ಏನೂ ಕೆಲಸ ಆಗಿಲ್ಲ ನಮ್ಮದು. ಈಗ ಆಗಿಲ್ಲ. ಈಗ ನಮ್ಮ MLA ಸಾಹೇಬರು ಹೇಳಿದ್ದಾರೆ, ಮಾಡಿಸ್ಕೊಡ್ತೀನಿ, ಖಂಡಿತ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಳೆದ ಬಾರಿನೂ ಇವರೇ ಶಾಸಕರಾಗಿದ್ದರು. ಆಗಿದ್ದು ಸರ್. ಹೇಳ್ಬಿಟ್ಟು ಹೋದ್ರು ಅವರು, ಯಾವುದೋ ಒಂದು ಮೀಟಿಂಗ್ ಇತ್ತು, ಮೀಟಿಂಗಲ್ಲಿ ಹೇಳ್ಬಿಟ್ಟು ಹೋದ್ರು ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಅವ್ರು ಯಾರತ್ರ ಸ್ಪಂದಿಸಿಲ್ಲ ನಮಗೆ. ಈಗ ನಾವು MLA ತುರ್ತುಗೆ ನಾವೇ ಬಂದಿದ್ದೀವಿ. ಅವರು ಆಯ್ತಪ್ಪ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡಿಕೊಂಡ್ರೆ ನಮ್ಗೆ ತುಂಬ ಒಳ್ಳೆಯದು ಸರ್. ನಮ್ಮ ಸಮಾಜಕ್ಕೆ, ನಮ್ಮ ಸವಿತಾ ಸಮಾಜ ಸಂಘ, ನಮ್ಮ ಸಣ್ಣ ಸಮುದಾಯ ನಮ್ಮದು, ನಮಗೆ ಜನಸಂಖ್ಯೆ ನಾವು ತುಂಬ ಕಡಿಮೆ ಇದ್ದೀವಿ. ನಮಗೆ ನ್ಯಾಯ ತೋರಿಸ್ಕೊಟ್ರೆ ನಮ್ಗೆ ತುಂಬ ಒಳ್ಳೇದು ಅಂತ ನಾವು ಇದನ್ನು ಮಾಡ್ಕೊತೀವಿ ಸರ್. ಬೇರೆ ಏನಾಗಬೇಕು ಅಭಿವೃದ್ಧಿ? ನಿಮ್ದು ಎಲ್ಲಿ ಬರುತ್ತೆ ಓಟು? ಮಾಸ್ತಿನೇ ಸರ್, ಮಾಸ್ತಿನೇ. ಬೇರೆ ಏನು ಅಭಿವೃದ್ಧಿ ಆಗಬೇಕು ಮಾಸ್ತಿ? ಏನು ಮಾಸ್ತಿ ವೆಂಕಟೇಶಂಕರ್ ಬಗ್ಗೆ ಇದೆಲ್ಲ ರೋಡುಗಳು ಮತ್ತು ನೀರು. ಈಗ ಆಲ್ರೆಡಿ ನೀರಿದೆ, ನೀರೇನು ತೊಂದರೆ ಇಲ್ಲ. ಇವ್ರು ಬಂದಾಗ ನೀರೆಲ್ಲ ಬೋರ್ವೆಲ್ಲ ತುಂಬ ಹಾಕ್ಸಿದ್ದಾರೆ, ಅದು ಏನು ತೊಂದರೆ ಇಲ್ಲ. ಈಗ ರೋಡ್ಗಳು ಕೆಲಸ ಆಗ್ತಾಯಿದೆ. ಇನ್ನು ಮುಂದೆ ಸ್ವಲ್ಪ ಅಭಿವೃದ್ಧಿ ಆಗಿದೆ, ಒಳ್ಳೆಯದು ಅಂತ. ಇಲ್ಲಿ ಈ ಕಡೆ ಇಲ್ಲ ಫ್ಯಾಕ್ಟ್ರಿ ಏರಿಯಾಸ್ ಇಲ್ಲ ಸರ್. ಫ್ಯಾಕ್ಟ್ರಿ ಈ ಕಡೆ ಉದ್ಯೋಗ ಆಗಿದೆ, ತುಂಬ ಇದು ಮಾಡಿದ್ರೆ ಒಳ್ಳೆಯದು. ಅದಕ್ಕೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಸರ್. ಒಟ್ಟಾರೆ ಶಾಸಕರು ಬಂದು ಜನರು ಸಮಸ್ಯೆಗಳನ್ನ ಹೇಳಿದಾಗ ಸ್ಪಂದಿಸ್ತಾರೆ? ಸ್ಪಂದಿಸ್ತಾ ಇದ್ದಾರೆ ಸರ್. ಸ್ಪಂದಿಸ್ತಾ ಇದ್ದಾರೆ. ಅಭಿವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಇದೆ, ಸಮಸ್ಯೆ ಬಗೆಹರುತ್ತೆ ಅನ್ನೋ ನಂಬಿಕೆ ಇದೆ ಸರ್. ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಗೆ ಹೇಳಿದಾರಲ್ಲ, ಅವ್ರ ಮೇಲೆ ನಂಬಿಕೆ ಇದೆ. ಇದೆ ಸರ್. ಮಾಲೂರು ಅಂದ ತಕ್ಷಣ ಈಗ ಅನಕ್ಷರಸ್ಥರು ತುಂಬ ಜನ ಸರ್. ಈ ಕಡೆ ಅವರಿಗೆ ಉದ್ಯೋಗ ಬೇಕು, ಈ ಕಡೆ ಎಲ್ಲ ಕೆಲಸ ಸಿಗ್ತಾ ಇಲ್ಲ. ಆದಷ್ಟು ಯಾವುದನ್ನ ಒಂದು ಫ್ಯಾಕ್ಟ್ರಿಯನ್ನು ವ್ಯವಸ್ಥೆ ಆಗಿದ್ರೆ ನಮ್ಮ ಸುತ್ತಮುತ್ತ ಆಗಿದ್ರೆ ಒಳ್ಳೇದಾಗುತ್ತೆ ಅಂತ. 8 ವರ್ಷ ಆಯ್ತು ಕೈ ಹೋಗಿ. ಏನಾಗಿತ್ತು? ಕೈಯಾಗ ಇದು ಇದರಪ್ಪ ಜೋರಾಗಿ ಮಾತಾಡಿ. ಕೈ ಆಕ್ಸಿಡೆಂಟ್ అయిపోలేదు. అదేమో పుండ్లు లేసి క్యాన్సర్ తిరుకొనిసిండే. ఇప్పుడు క్యాన్సర్ ఉందా మీకు? లేదు, క్లియర్ అయిపోయింది. ఎందుకు వచ్చేసారు ఇక్కడ? ఊరికి అట్లా వస్తుంది, చూసుకోపోదామని ఆయనకి తక్కువ వస్తుంది, చూస్తామని. సంబళం 800 వచ్చేది నాకు సంబళము. ಕನ್ನಡ ರಾలేదు మీకు? 800 ಬರೋದು ಸಂಬಳ. ಸಂಬಳನು ಈ ಕೈಗೆ ಬರ್ದು ಕೊಟ್ಟಿದ್ನ, ಅದು ಬರಲ್ಲ. ಹೇಳೋಣಂತ ಬರ್ದು ಯಾರು ನನಗೆ ಮಾಡಿಕೊಡಿರಲಿಲ್ಲ, ಯಾರು ಇಲ್ಲ. ಅರ್ಜಿ ಕೊಟ್ರ? ಈಗ ಇಲ್ಲ, ನಾನು ಕೊಡಲ್ಲ. ನಾವು ನೀವು ಅರ್ಜಿ ಕೊಡೋದು ಪರವಾಗಿಲ್ಲ, ನಾವು ತಲುಪಿಸ್ತೀವಿ. ಈಗ ಮಾತಾಡ್ತಾ ಇದ್ದೀರಲ್ವಾ, ಏನು ನಿಮ್ಮ ಹೆಸರು? ಜಯಮ್ಮನ. ಯಾವ ಊರು? ಹೊಸಮನೆಗಳು. ಹೊಸಮನೆಗಳು, 17 ಹತ್ರ ಹೊಸಮನೆಗಳು. ನನಗೇನು ಏನು ಕೊಡೋದು, ನನಗೆ ಯಾರು ಅವಶ್ಯಕತೆ ಇಲ್ಲ ಸರ್. ಮಕ್ಕಳು ಯಾರು ಎಲ್ಲ ಇದ್ದಾರೆ. ಹೌದು, ನೀವು ಒಬ್ಬರೇ ಇರ್ತೀರಾ ಮನೇಲಿ? ಈಗ ನಿಮ್ಗೆ ಸಂಬಳ ಬರ್ತಾ ಇಲ್ಲ? ಅದೇ 800 ಬರ್ತಾ ಇದೆ, ಅದು 4 ತಿಂಗಳಿಂದ ಬರಲ್ಲ. ಬರಲ್ಲ. ಮನೆ ಇದೆಯಾ? ಐತೆ ಮನೆ ಸೀಟ್ಗಳು ಹಾಕೊಂಡಿದ್ದೀರಿ. ಸಂಬಳದೊಂದು ಆಗ್ಬೇಕು. ಬೇರೆ ಏನಾಗಬೇಕು? ಜಾಮೀನುಗಳು ಯಾವ್ಯಾವ ಅದೆಲ್ಲ ಕೊಡ್ತಾರೆ ಅವರು. ಗ್ಯಾರಂಟಿ ಬರ್ತಾ ಇಲ್ವಾ ಏನು ನಿಮ್ಗೆ? ಗ್ಯಾರಂಟಿ ಏನು ಬರ್ತಾ ಇಲ್ಲ? ಏನು ಬರಲ್ಲ ಸ್ವಾಮಿ. ಗೃಹಲಕ್ಷ್ಮಿ ಯಾವುದು ಬರಲ್ಲ ಸ್ವಾಮಿ. ಯಾರು ಯಾವ ಮನೆ ನಾವು ಕಾಡ ಹತ್ರ ಇರೋದು ಮನೆ ಊರ, ಅದಕ್ಕೇನು ತಳ್ಳಿಸಲ್ಲ, ಏನಿಲ್ಲ. ನನ್ಗೆ ಯಾರು ಮಾಡಿ ಗೌರ್ಮೆಂಟ್ ಬಸ್ ಬರುತ್ತಾ ನಿಮ್ಮೂರಿಗೆ? ಅದೇ ಇಸ್ಕೂಲ್ ಬಸ್ಗಳ? ಇಲ್ಲ ಸ್ವಾಮಿ, ಏನು ಬರಲ್ಲ. ಎಷ್ಟು ಮನೆ ಇದೆ ನಿಮ್ಮೂರಲ್ಲಿ? 35 ಇದೆ. 35 ಮನೆ. ಎಷ್ಟು ಜನ ಅವ್ರೆ? 100 ಜನದ ಮೇಲೆ ಇದಾರಾ? ಬಸ್ ಇಲ್ಲ? ಇಲ್ಲ, ಬಸ್ ಇಲ್ಲ. ಗೃಹಲಕ್ಷ್ಮಿ ಏನೋ ಬರ್ತಾ ಇಲ್ಲ? ಏನೂ ಇಲ್ಲ ಸಮಯ. ಏನೆಲ್ಲ ಕೂಲಿ ಮಾಡ್ಬೋದು, ತಿನ್ಬೋದು.
ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.